ರಾಜ್ಯ ಸರ್ಕಾರ ಈಗಾಗಲೇ ಮಾಡಿದೆ. ಅದರೊಳಗೆ ಕೆಲವು ಪ್ರಬಲ ಜಾತಿಗಳು ನಮ್ಮ ಸಂಖ್ಯೆ ಕಡಿಮೆ ತೋರಿಸ್ಯಾರೆ ಅನ್ನುವಂಥ ಒಂದು ವಾದ ನಾವು ಇತ್ತೀಚೆಗೆ ಚರ್ಚೆಯಲ್ಲಿ ನೋಡ್ತಾ ಇದ್ದೀವಿ. ಆ ರೀತಿ ಏನಾದರೂ ಹೆಚ್ಚು ಕಡಿಮೆ ಇದ್ರೆ ಇವರು ಪುನರ್ ಮಾಡಬೇಕು ಅಂತ ಕೆಲವರು ಬೇಡಿಕೆ ಇದೆ. ಇನ್ನು ಕೆಲ ಸಮಾಜದವರು ಏನದಾರ, ಕೆಲವರು ಬ್ಯಾಕ್ವರ್ಡ್ ಜನ, SC/ST ಜನ, ಇವರೆಲ್ಲ ಇದು ಸರಿ ಇದೆ ಅಂತ. ಅವ್ರು ಲಿಂಗಾಯತರು, ವಿಶೇಷವಾಗಿ ಒಕ್ಕಲಿಗರು, ಇವೆರಡು ಕೋಮಿನವರು ರಾಜ್ಯ ಸರ್ಕಾರ ಮಾಡಿರತಕ್ಕಂಥದ್ರಲ್ಲಿ ನಮ್ಮ ಸಂಖ್ಯೆ ಕಡಿಮೆ ತೋರಿಸ್ಯಾರ ಅಂತ ಹೇಳ್ತಾರೆ. ಹೀಗಾಗಿ ಇದು ಇನ್ನೊಂದ್ಸಲ ಮಾಡ್ರಿ ಅಂತ ಕೆಲವರು ವಾದ ಇದೆ. ಇವೆರಡರ ಮಧ್ಯದಲ್ಲಿ ಕೇಂದ್ರ ಸರ್ಕಾರ ಈಗ ತಾನು ಒಂದು ಹೆಜ್ಜೆ ಮುಂದಿಟ್ಟಿದೆ. ಕೇಂದ್ರ ಸರ್ಕಾರದಿಂದಲೇ ಈ ಜನಗಣತಿ ಆಗಬೇಕು, ಜಾತಿ ಜನಗಣತಿ, ಜನಗಣತಿ ಜೊತೆಯಲ್ಲಿ ಜಾತಿ ಗಣತಿನೂ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಏನು ಮಾಡಿದೆಯಲ್ಲ, ಮಾಡಿದ್ರೆ ಭಾಳ ಚಲೋನೇ. ಜಾತಿ ಗಣತಿ ಮಾಡಿದ್ರೆ ಒಂದು ಪ್ರಾಮಾಣಿಕವಾಗಿ ಮಾಡಬೇಕು. ಅಲ್ಲಿ ಯಾವುದೇ ತಾರತಮ್ಯ ಇಲ್ಲದಂಗ, ಮತ್ತೇನು ಇಲ್ಲದಂಗ ಪ್ರಾಮಾಣಿಕವಾಗಿ ಮಾಡಿದ್ರೆ ಒಂದು ಜನಸಂಖ್ಯೆ ಯಾವ ಸಮಾಜದ ಎಷ್ಟು ಸಂಖ್ಯೆ ಅನ್ನೋದು ಗೊತ್ತಾಗ್ತದೆ. ಯಾವ ಸಮಾಜ, ನಾವು ಬಸವಾದಿ ಶರಣ ತತ್ವದವರು, ನಾವು ಮುಖ್ಯವಾಗಿ ಜಾತಿಯನ್ನೇ ನಾವು ಒಪ್ಪಲ್ಲ. ಅದು ಭಾರತ ದೇಶ ಅದನ್ನು ಸ್ವೀಕಾರ ಮಾಡಿಲ್ಲ. ನಮ್ಮ ಜಾತ್ಯತೀತ ಮನೋಭಾವವನ್ನು ಅವ್ರು ಇನ್ನೂ ಸ್ವೀಕಾರ ಮಾಡಿಲ್ಲ. ಜಾತಿಗೆ ಹೆಚ್ಚಿನ ಮನ್ನಣೆ ಕೊಡ್ತಾ ಇದ್ದಾರೆ. ಹೀಗಾಗಿ ಜಾತಿ ಗಣತಿ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅಂತಂದಾಗ ಮಾಡಿದ್ರೆ ಸರಿನೇ ಅಂತ ನಾನು ಅಂತೀನಿ. ಅದು ಈಗ ಈ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥದ್ದು ಕೂಡ ಅದರಲ್ಲಿ ಒಂದು ಸ್ವಲ್ಪ ಏನಾಗಿದೆ, ಲಿಂಗಾಯತರು ಹಿಂದಕ್ಕೆ ಏನಾಗಿದೆ, ಮೊನ್ನೆ ನಾವು ನಮ್ಮ ಈಶ್ವರ್ ಖಂಡ್ರೆ ಸಾಹೇಬರು ನಾವೆಲ್ಲ ಕುಂತು ಚರ್ಚೆ ಮಾಡ್ತೀವಿ. ಮೊನ್ನೆ ಅಲ್ಲಿ ಬಂದು ಅವರು ಏನೋ ನಮ್ದು ಯಾವುದೋ ಒಂದು ವಿಷಯಕ್ಕೆ ಹೋಗಿದ್ದಾರೆ, ನಾವೆಲ್ಲ ಒಂದು ನಿಯೋಗ ತಗೊಂಡು ಅವ ಯಾಕೆ ಕಡಿಮೆ ಆಗಿದೆ ಲಿಂಗಾಯತ ಸಂಖ್ಯೆ ಅನ್ನೋದು ಒಂದು ಪ್ರಶ್ನೆ ಬಂತಲ್ಲಿ. ಸಂಖ್ಯೆ ಯಾಕಾಗಿದೆ ಅಂದ್ರೆ ಯಾರು ಕೂಡ ಈಗ ಹಡಪದ ಸಮಾಜದವರು, ಹಡಪದ ಹಿಂದೂ ಹಡಪದ ಅಂತ ಬರ್ಕೊಳ್ತಾರೆ. ಅವರು ಶಿಂಪಿಗೆ, ಹಿಂದೂ ಶಿಂಪಿಗೆ ಅಂತ ಬರ್ಕೋತಾರೆ. ಹಿಂದೂ ಹಚ್ಕೊಂಡು ಅವ್ರವ್ರ ಜಾತಿ ಬರೆಸ್ಕೊಳ್ಳೋ ಕಡೆಯಿಂದ ಈ ಸಂಖ್ಯೆ ಕಡಿಮೆ ಆಗಿದೆ. ಮೊದಲು ಲಿಂಗಾಯತ ಅಂತ ಅನ್ನುವಂಥ ಪದ ಬರೆಸ್ಕೊಳ್ತಕ್ಕಂಥದ್ದು ಇತ್ತು, ಸಂಖ್ಯೆ ಹೆಚ್ಚು ಕಂಡಿತ್ತು. ಈ ಸಂಖ್ಯೆ ಯಾಕೆ ಕಡಿಮೆ ಆಯ್ತು ಅಂತ ಅಂತಾರೆ ಇವರು ಕೋಟ ಹೆಚ್ಚಿ ಮಾಡ್ಕೋಬೇಕಂತಾರೆ, ಸಂಖ್ಯೆ ಹೆಚ್ಚು ಮಾಡ್ಬೇಕಂತಾರೆ. ಯಾರ್ಯಾರು ನಮ್ಮ ಕೋಟ ಭರ್ತಿ ಮಾಡಿದ್ರೆ ಆ ಸಮಾಜಕ್ಕೆ ಸೌಲಭ್ಯ ಒದಗಿಸೋರು ನಾವೇ ಪಡಿಬೇಕು ಅಂತ ಸಮಸ್ಯೆ ಇರೋದು ಇಲ್ಲಿ. ಆದ್ದರಿಂದ ರಾಜ್ಯ ಸರ್ಕಾರ ಏನೋ ಮಾಡಿದ್ರೆ ಅದು ಇನ್ನೊಂದು ಮಾಡಲಿಲ್ಲ, ಯಾರೂ ಇರಲ್ಲ. ಮತ್ತೊಂದು ಏನೋ ಒಂದು ರೀತಿ ಪಾರದರ್ಶಕತೆ ಮಾಡ್ತಾರೆ, ಮಾಡಲಿ. ಅದು ಕೇಂದ್ರ ಸರ್ಕಾರ ಮಾಡ್ತಿದೆ ಅಂತಂದ್ರೆ ಅದು ಮಾಡಲಿಲ್ಲ, ಯಾರು ಬೇಡಂತಾರೆ. ಒಟ್ಟು ಸಮಾಜಕ್ಕೆ ನ್ಯಾಯ ಕೊಡಬೇಕು, ವಾಸ್ತವ ಸತ್ಯ ಹೊರಗೆ ಬರಬೇಕು. ಯಾರ ಮಾಡಲಿ, ಯಾರ ಜನಸಂಖ್ಯೆ ಎಷ್ಟಿದೆ ಅನ್ನುವಂಥದ್ದು ವಾಸ್ತವ ಸತ್ಯ ಹೊರಗೆ ತರಿ. ಸೆಂಟ್ರದವ್ರು ತರಿ, ರಾಜ್ಯ ಸರ್ಕಾರ ತರಿ. ಈಗ ಕೇಂದ್ರದವ್ರು ಮಾಡಿ ಇಡೀ ಭಾರತ ಮಾಡ್ತಾರೆ, ಏನು ಬರೀ ಕರ್ನಾಟಕದಾಗ ಮಾಡಲ್ಲ. ಬರೀ ಕರ್ನಾಟಕದ ಇದೇನು ಅವ್ರು ಮಾಡೋದು, ಇಡೀ ಭಾರತನೇ ಮಾಡ್ಬೇಕಾಯ್ತು ಸೆಂಟ್ರದವ್ರು ಮಾಡ್ತಾರೆ. ಸ್ವತಂತ್ರ ಭಾರತ ನಂತರ ಇದೇ ಮೊದಲ ಬಾರಿ ಮಾಡ್ತಾ ಇದಾರಂತ ಮಾಡೋದು ಬಹಳ ಅವಶ್ಯ. ಯಾಕಂದ್ರೆ ಈ ದೇಶದ ಜನಸಂಖ್ಯೆದಲ್ಲಿ ಬಹಳಷ್ಟು ದುಡಿಯುವ ಸಂಖ್ಯೆನೇ ಜಾಸ್ತಿ ಇರೋದು. ಅದು ಸೌಲಭ್ಯ ಪಡಿತಕ್ಕಂಥದ್ದು, ಬದುಕಿನ ಮೂಲಭೂತ ಹಕ್ಕು ಪಡಿತಕ್ಕಂಥದ್ದು ಮಾತ್ರ ಹಿಂದುಳಿದ ಸಮಾಜದವರು ಬಹಳ ಹಿಂದೆ ಬಿದ್ದಾರೆ. ಹಿಂದುಳಿದ ಸಮಾಜ, ಬ್ಯಾಕ್ವರ್ಡ್ ಸಮಾಜ, SC/ST ಸಮಾಜ, ಇವರು ಬಹಳ ಹಿಂದೆ ಬಿದ್ದಾರೆ ಪಾಪ. ಇನ್ನೂ ಅವ್ರಿಗೆ ಹಳ್ಳಿ ಪಳ್ಳಿ ನೋಡಿದ್ರೆ ಶೋಚನೆ ಬದುಕಿದೆ ಅವರು. ಪ್ರಬಲ ಸಮಾಜದವ್ರು ಏನಾದ್ರ ಸಂಖ್ಯೆ ಕಡಿಮೆ ಇದ್ರು ಕೂಡ ಎಲ್ಲ ಸೌಲಭ್ಯ ಪಡಿತಾ ಇದ್ದಾರೆ. ನೀವು ನೋಡಬೇಕಾದ್ರೆ ಸರ್ವೆ ಮಾಡಿ. ಈಗ ಜಾತಿ ಗಣತಿಯಿಂದ ಈ ಎಲ್ಲಾ ದುರ್ಬಲ ವರ್ಗಗಳಿಗೆ ಸಹಕಾರ ಆಗುತ್ತೆ ಸರ್, ಸರ್ಕಾರ ಒದಗಿಸ್ಬೇಕು. ಆ ರೀತಿ ಒದಗಿಸಿದ್ರೆ ಸಹಾಯ ಆಗ್ತದೆ. ಸಂಖ್ಯೆ ಮಾಡಿ ಅದು ಅವ್ರ ಪ್ರಕಾರ ಅವ್ರ ಹಕ್ಕು ಕೊಡಬೇಕಲ್ಲ. ಜನಸಂಖ್ಯೆಗೆ ಅನುಗುಣವಾಗಿ ಆಯಾ ಸಮುದಾಯದ ಆಯಾ ಜಾತಿಯ ಹಕ್ಕು ಒದಗಿಸಬೇಕು, ಪ್ರಾಮಾಣಿಕ ಒದಗಿಸಬೇಕು. ಸಂವಿಧಾನಬದ್ಧವಾಗಿ ಏನು ಒದಗಿಸಬೇಕಾಗ್ತದೆ ಅದು ಒದಗಿಸಿದ್ರೆ ಮಾತ್ರ ಬದಲಾವಣೆ ಆಗ್ತದೆ. ಮಾಡೋ ಮನಸ್ಸು ಬೇಕಲ್ಲ. ಸಂವಿಧಾನ ಮಾಡಿ ಚೆನ್ನಾಗಿದೆ, ಸಂವಿಧಾನ ನಡೆಸೋ ಮನಸ್ಸು ಬೇಕಲ್ಲ. ಯಾರಿಗೂ ಮೋಸ ಆಗಲಾರದ ರೀತಿಯಲ್ಲಿ ಮಾಡಬೇಕು, ನನ್ನ ಅಭಿಪ್ರಾಯದ ಪ್ರಕಾರ. ಯಾರಿಗೂ ಮೋಸ ಆಗಲಾರದ ರೀತಿಯಲ್ಲಿ ಮಾಡಬೇಕು. ಸರ್ವೆ ಮಾಡಿದ್ರೆ ಒಂದು ಸಮುದಾಯ ಗುರಿ ಇಟ್ಕೊಂಡು ಮಾಡೋದು ಅಷ್ಟು ಸರಿಯಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.